ಮೈ ಯೂಟ್ಯೂಬ್ ಚಾನಲ್ ಆಶಾನ ಕೋಲಿ ಈ ಥರ ಬಿಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕ ಬಿಟ್ಟಿಲ್ಲ, ನನ್ನ ಹೆಣ್ಮಕ್ಳು ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಕೂಡ ಅಕ್ಕ ಎಲ್ಲರೂ ಸೇರಿ ರಾತ್ರಿನೇ ರಂಗೋಲಿನ ಬಿಡಿಸಿರೋದಂತೆ. ಈ ಥರ ರಂಗೋಲಿನ ಬಿಡಿಸಿರೋದು. ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಕಟ್ಟೆನೂ ಕೂಡ ಈ ಥರ ಅಲಂಕಾರನ ಮಾಡಿದ್ದಾರೆ. ಹೊರಗಡೆ ವೆಹಿಕಲ್ ಓಡಾಡ್ತಾ ಇದ್ದಾವೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಏನು ಅಂದ್ಕೋಬೇಡಿ. ಈ ಥರ ತುಳಸಿ ಕಟ್ಟೆನೂ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಬಾಗಿಲು ಅಂದರೆ ಮುಂಬಾಗಿಲು ಎಂಟ್ರೆನ್ಸು ಈ ಥರನೂ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ದೇವ್ರ ಮನೆನ ಈ ಥರ ರೆಡಿ ಮಾಡಿ ನೋಡಿ. ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ರಥೋತ್ಸವ ಅಂತಲೂ ಕೂಡ ಹೇಳ್ತಾರೆ, ರಥ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನೇನು ಕೂಡ ಮಾಡ್ತಾ ಇಲ್ಲ, ಮನೇಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಅಕ್ಕನ ಮನೆಗೆ ಬಂದಿದ್ದೀನಿ. ಅಕ್ಕನ ಮನೇಲೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬೆಳಗ್ಗೆ ನಾನು ಬೇಗ ಎದ್ದು ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿ ಇಲ್ಲಿಗೆ ಅಕ್ಕನ ಮನೆಗೆ ಬಂದೆ. ನವೀನ್ ಕೆಲ್ಸಕ್ಕೆ ಹೋಗಿದ್ದಾರೆ, ನನ್ನ ಬಿಟ್ಬಿಟ್ಟು ಹಾಗೆ ಕೆಲ್ಸಕ್ಕೆ ಹೋದರು. ಅಕ್ಕನ ಮನೇಲಿ ಹೇಗೆಲ್ಲ ಪೂಜೆ ಮಾಡಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಕ್ಕನ ಮನೇಲಿ ಸಿಂಪಲ್ ಆಗಿದ್ದರೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ. ಹಾಗಾಗಿ ಅಕ್ಕನ ಮನೆಗೆ ಬಂದ್ವಿ. ಹೋದ ವರ್ಷ ಅಮ್ಮನ ಮನೆಗೆ ಹೋಗಿದ್ವಿ. ಈ ಸಲ ಯಾರು ಸುಮ್ಮನೆ ಹೋಗೋದು ಅಂತ ಹೇಳಿ ಹೋಗಲಿಲ್ಲ. ಇವಾಗ ಅಕ್ಕನ ಮನೇಲಿ ಯಾವ ಥರ ಎಲ್ಲ ಪೂಜೆ ಮಾಡಿದ್ದಾಳೆ ಅಂತ ನಾನು ನಿಮಗೆ ಹೊರಗಡೆ ರಂಗೋಲಿಯಿಂದ ತೋರಿಸ್ತೀನಿ. ಅಕ್ಕ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ, ಎಲ್ಲ ದೇವರ ಅಲಂಕಾರ, ಲಕ್ಷ್ಮಿ ಅಲಂಕಾರ ಎಲ್ಲ ಹೇಗೆ ಮಾಡಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟು ರಂಗೋಲಿನ ನೋಡಿ ಯಾವ ಥರ ಬಿಡಿಸಿದ್ದಾಳೆ ಅಂತ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ, ನೋಡ್ತಾ ಇರಿ. ಇವಾಗ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಹೊರಗಡೆ ಇದ್ದೀನಿ, ಅದಕ್ಕೋಸ್ಕರ ನೋಡಿ ರಂಗೋಲಿ ಈ ಥರ ಬಿಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕ ಬಿಟ್ಟಿಲ್ಲ, ನನ್ನ ಹೆಣ್ಮಕ್ಳು ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಕೂಡ ಅಕ್ಕ ಎಲ್ಲರೂ ಸೇರಿ ರಾತ್ರಿನೇ ರಂಗೋಲಿನ ಬಿಡಿಸಿರೋದಂತೆ. ಈ ಥರ ರಂಗೋಲಿನ ಬಿಡಿಸಿರೋದು. ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಕಟ್ಟೆನೂ ಕೂಡ ಈ ಥರ ಅಲಂಕಾರನ ಮಾಡಿದ್ದಾರೆ. ಹೊರಗಡೆ ವೆಹಿಕಲ್ ಓಡಾಡ್ತಾ ಇದ್ದಾವೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಏನು ಅಂದ್ಕೋಬೇಡಿ. ಈ ಥರ ತುಳಸಿ ಕಟ್ಟೆನೂ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಬಾಗಿಲು ಅಂದರೆ ಮುಂಬಾಗಿಲು ಎಂಟ್ರೆನ್ಸು ಈ ಥರನೂ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ದೇವ್ರ ಮನೆನ ಈ ಥರ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಳೆ. ಚೆನ್ನಾಗಿ ಮಾಡಿದ್ದಾಳೆ ಅಲ್ವಾ? ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಈ ಥರ ಅಲಂಕಾರ ಮಾಡಿದ್ದಾಳೆ. ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕ ಮುಖವಾಡ ಏನು ಕೂಡ ಹಾಕಲ್ಲ, ಕಾಯಲ್ಲೇ ಈ ಥರ ಅಲಂಕಾರ ಮಾಡಿದ್ದಾರೆ. ಸ್ಯಾರಿ ನರಿಗೆ ಮಾತ್ರ ಮಾಡಿದ್ದಾರೆ, ಉಡ್ಸಿಲ್ಲ. ಕೆಳಗಡೆ ನರಿಗೆ ಮಾತ್ರ ಮಾಡಿರೋದು. ಏನು ನಾವು ಬಿಂದಿಗೆ ಇಡ್ತೀವಲ್ವಾ, ಅದನ್ನು ನರಿಗೆ ಮಾಡಿ ಈ ಥರ ಉಡ್ಸಿರೋದು. ಮಕ್ಕಳು ಅಕ್ಕ ಎಲ್ಲ ಸೇರಿ ರಾತ್ರಿ ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಹೇಗೆಲ್ಲ ರೆಡಿ ಮಾಡ್ಕೊತೀರಾ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನನಗೆ ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಅಂತ ಹೇಳಿದೆ. ಅವ್ರು ಕೆಲಸ ಮಾಡ್ತಾ ಮರ್ತ್ಕೊಬಿಟ್ರಂತೆ. ಕೆಲಸ ಮಾಡ್ತಾಯಿದ್ವಿ, ಮರ್ತೋಯ್ತು ಅಂತ ಹೇಳಿದ್ರು. ಈ ಥರ ಅಲಂಕಾರನ ಮಾಡಿದ್ದಾರೆ. ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿದೆ. ತುಂಬ ಆಡಂಬರ ಇಲ್ಲ, ತುಂಬ ಸಿಂಪಲ್ಲಾಗೂ ಇಲ್ಲ, ಡೀಸೆಂಟಾಗಿ ಈ ಥರ ಅಲಂಕಾರ ಮಾಡಿರೋದು. ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತು? ಈ ಅಲಂಕಾರ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಕ್ಕ ಮಿಕ್ಸಿ ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಚೆನ್ನಾಗಿ ಕಾಣಿಸ್ತಿದೆಯಲ್ವಾ? ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೆಗಳಲ್ಲೂ ಹೇಗೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀರಾ ಅಂತ ನನಗೆ ಹೇಳಿ. ನಾನು ಕೂಡ ಮಾಡ್ತಿರುವಾಗ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ. ಆದರೆ ಇವಾಗ ಮಾಡೋಂಗಿಲ್ಲ, ಬೇಜಾರಾಗುತ್ತೆ. ಆದರೂ ಕೂಡ ಅಕ್ಕವ್ರ ಮನೆಯಲ್ಲೆಲ್ಲ ಮಾಡ್ತಾರಲ್ವ, ಹಾಗಾಗಿ ಖುಷಿಯಾಗುತ್ತೆ, ಅಲ್ಲಿಗೆ ಬಂದುಬಿಡ್ತೀವಿ. ತುಂಬ ಚೆನ್ನಾಗಿದೆ ಅಲ್ವಾ? ಇವಾಗ ಇಲ್ಲಿ ಬಂದರೆ ಅಕ್ಕ ಅಡುಗೆ ರೆಡಿ ಮಾಡ್ತಾ ಇದ್ದಾಳೆ ನೋಡಿ. ಬೆಳಗ್ಗೆ ಸೀರೆ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಳಂತೆ. ಇವಾಗ ಅಡುಗೆ ಮಾಡ್ತಾವಳಲ್ವ, ಅದಕ್ಕೋಸ್ಕರ ಸೀರೆ ಎಲ್ಲ ಬಿಚ್ಚಾಕಿದ್ದಾಳೆ. ಇಲ್ಲಿ ಪಲ್ಯಕ್ಕೆ ಏನೇನು ಅಡುಗೆ ಮಾಡ್ತಿದ್ದಾಳೆ ಗೊತ್ತಾ? ಬೀನಿಸ್ ಪಲ್ಯ, ಆಮೇಲೆ ನೆನೆಯಲೆ
ಬೇಳೆ ಸಾಂಬಾರು, ಖಾರ ಪಲ್ಯ ಅಂದರೆ ಕೂಟ್ ಅಂತಾರಲ್ಲ, ಎಲ್ಲ ತರಕಾರಿ ಮಿಕ್ಸ್ ಹಾಕಿ ಆ ಥರ ಕೂಟು. ಇಲ್ಲಿ ಖಾರ ಪಲ್ಯಕ್ಕೆ ಸಾಂಬಾರು ಆಡಿಸ್ತಿದ್ದಾಳೆ, ಖಾರ ಆಡಿಸ್ತಿದ್ದಾಳೆ ಸಾರಿ. ಇಲ್ಲಿ ಬಂದರೆ ಸಿಹಿ ಪೊಂಗಲ್ ಮಾಡಿದ್ದಾಳೆ. ಸಿಹಿ ಪೊಂಗಲ್ ಯಾಕೆ ಮಾಡಿದೆ? ದೇವ್ರಿಗೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡಿಟ್ಟಿದ್ದಾಳೆ, ದೇವ್ರ ನೈವೇದ್ಯಕ್ಕೆ. ಎಲ್ಲ ಕೂಡ ಈ ಥರ ರೆಡಿ ಮಾಡ್ಕೊಂಡಿದ್ದಾಳೆ. ಇವತ್ತೆಲ್ಲ ಹೇಗೆಲ್ಲ ಅಕ್ಕವ್ರ ಮನೇಲಿ ಪೂಜೆ ಎಲ್ಲ ಆಗುತ್ತೆ, ಏನೆಲ್ಲ ಮಾಡ್ತಿದ್ದಾಳೆ ಅಡುಗೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಇಡೀ ದಿನ ಇಲ್ಲೇ ಇರ್ತೀನಿ, ಸಂಜೆ ಮೇಲೆ ಮನೆಗೆ ಹೋಗ್ತೀನಿ. ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ತಿಂಡಿ ತಿಂದಿಲ್ಲ, ತಿಂಡಿ ತಿಂದಾದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇನ್ನು ನವೀನ್ ಅಕ್ಕನ ಮನೇಲಿ ನನ್ನ ಡ್ರಾಪ್ ಮಾಡಿ ಕೆಲಸ ಇದೆ, ಬೇಗ ಹೋಗಿ ಮುಗಿಸ್ಕೊ ಬಂದುಬಿಡ್ತೀನಿ. ನಗರದಲ್ಲಿ ಏನು ಕೆಲಸ ಇಲ್ಲ, ಇಲ್ಲೇ ನಂಜನಗೂಡು ಹತ್ರ ಇರೋದು. ಹಾಗಾಗಿ ಹೋಗಿ ಬೇಗ ಮುಗಿಸ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಅಂತ ಹೇಳಿದ್ನಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದರು. ಅವ್ರು ಬರೋವರೆಗೂ ನಾನು ಕೈಗೆ ಕಂಕಣನ ಕಟ್ಕೊಂಡಿರಲಿಲ್ಲ, ದೇವ್ರ ಪೂಜೆ ಮಾತ್ರ ಮಾಡಿಬಿಟ್ಟು ಆಮೇಲೆ ಅವ್ರು ಬಂದಮೇಲೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕಂಕಣ ಕಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಅಷ್ಟರೊಳಗೆ ದೊಡ್ಡಕ್ಕ ಭಾವ ಕೂಡ ಬಂದರು, ಅವರು ಕೂಡ ಎಲ್ಲ ಕಂಕಣನ ಕೂಡ ಕಟ್ಕೊಂಡ್ರು. ಆಮೇಲೆ ನವೀನು ಬಂದ್ರಲ್ಲ, ಅವರು ಕೈಕಾಲು ಮುಖ ಎಲ್ಲ ತೊಳೆದು ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಆದಮೇಲೆ ಇಬ್ಬರು ಕೂಡ ಕೂತ್ಕೊಂಡು ಕಂಕಣನ ಕಟ್ಕೊಂಡ್ವಿ. ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ನಾವು ನಮ್ಮ ಮನೇಲೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದಂಥ ಒಂದು ಫೀಲ್ ಕೊಡ್ತಾಯಿತ್ತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಕ್ತು. ಇನ್ನು ಸರಿ ಕಂಕಣ ಎಲ್ಲ ಕಟ್ಟಾದಮೇಲೆ ನವೀನ್ ಸ್ವೀಟ್ ತಿನ್ಸೋಕ್ಕೆ ಬಂದರು. ನಾನು ಹಂಗೂ ಕೇಳಿದೆ ಯಾಕೆ ಸ್ವೀಟ್ ಅಂತ. ಇವತ್ತು ಹಬ್ಬ ಅಲ್ವಾ, ಖುಷಿಯಾಗಿ ಸಿಹಿಯಾಗಿರಲಿ ಅಂತ ಹೇಳಿ ಸ್ವೀಟ್ ತಿನ್ನಿಸಿದ್ರು. ಎಲ್ಲ ಆದಮೇಲೆ ಬೇಗ ಅಡುಗೆ ಎಲ್ಲ ಕೂಡ ಅಕ್ಕ ರೆಡಿ ಮಾಡಿದ್ಲಲ್ಲ, ಇನ್ನು ಊಟ ಮಾಡ್ಕೊಳ್ಳಿ, ಏನು ಟೈಮ್ ಆಗಿದೆ. ನವೀನ್ ತಿಂಡಿ ಕೂಡ ತಿಂದಿರಲಿಲ್ಲ, ನಾನು ಹಂಗೆ ಡ್ರಾಪ್ ಮಾಡಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹೊರಟೋಗಿದ್ರು. ಎಲ್ಲ ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಅಕ್ಕನ ವಾರ್ಗಿತ್ತೂ ಕೂಡ ಬಂದಿದ್ದರು. ಅವರು ಎಲ್ಲ ಕುಂಕುಮ ತಗೊಂಡು ಊಟಕ್ಕೆ ಕೂತ್ಕೊಂಡ್ರು. ಇವ್ರಿಗೂ ನಾವು ಊಟ ಎಲ್ಲ ಬಡಿಸ್ಬಿಟ್ಟು ನಾವು ಕೂಡ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನಾವು ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ರು, ಪುಳಿಯೋಗರೆ ತಿಂಡಿನ ತಿಂದಿದ್ವಿ. ನೀವು ಬರ್ತೀರ ಈಗ ಒಂದೊಂದು ಟೈಮ್ ಇಷ್ಟ ಎಂಜಾಯ್ ಮಾಡಬೇಕು. ಒಂದ್ ದಿವಸ ಇಷ್ಟ ಹಾಕಿ ಆಮೇಲೆ ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ದೊಡ್ಡ ಅಕ್ಕ ನಾನು ಹೋಗಬೇಕು ಅಂತ ಹೇಳಿದ್ಲು, ಟೈಮ್ ಆಗುತ್ತೆ ಇನ್ನು, ನಾನು ಹಸು ಎಲ್ಲ ಕರಿಬೇಕಲ್ವ, ಹೋಗಬೇಕು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಒಟ್ಟಿಗೆ ನೀನು ಕುತ್ಕೊಬಿಡು, ಒಟ್ಟಿಗೆ ಇಬ್ರಿಗೂ ಕೂಡ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ಲು. ಸರಿ ಅಂತ ಕುಂಕುಮ ತಗೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಇನ್ನು ಪಕ್ಕದಲ್ಲಿರೋರು ಅಕ್ಕನ ಅತ್ತೆಯ ಅಣ್ಣನ ಸೊಸೆ ಅವರು ಕೂಡ ಬಂದಿದ್ದರು. ಇನ್ನು ನಮ್ಮ ಜೊತೆಲೇ ಕೂತ್ಕೊಳ್ಳಿ, ನೀವು ಕುಂಕುಮನ ತಗೊಳ್ಳಿ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕುಂಕುಮನ ತಗೊಂಡ್ವಿ. ಇನ್ನು ಸಂಜೆ ಆಯಿತು, ನಮಗೆ ಟೈಮ್ ಆಗುತ್ತೆ, ಇನ್ನು ಹೊರಡ್ತೀನಿ ಅಂತ. ಇನ್ನು ಗೊತ್ತೇ ಇದೆಯಲ್ವ ಅಕ್ಕನ ಬಗ್ಗೆ, ಅವಳು ಬರೋದು ಲೇಟು, ಬೇಗ ಹೋಗಬೇಕು ಅಂತಾಳೆ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋದು ಆ ಥರ ಏನೂ ಮಾಡೋಕ್ಕೆ ಆಗಲಿಲ್ಲ, ಏಕೆಂದರೆ ಟೈಮ್ ಆಗೋಗಿತ್ತು. ಎಲ್ಲ ಊಟಕ್ಕೂ ಕೂಡ ಹೇಳಿದ್ಲಲ್ವ, ಬಂದವ್ರಿಗೆಲ್ಲ ಊಟಕ್ಕೆ ಬಡಿಸ್ಬೇಕಾಗಿತ್ತು. ಅವ್ರು ಆರ್ಗೀತಿ ಮತ್ತು ಎಲ್ಲರೂ ಬಂದಿದ್ದರು. ಅವ್ರಿಗೆಲ್ಲ ಊಟಕ್ಕೆ ಬಿಡಿಸ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನಾವು ಕೂತ್ಕೊಂಡು ನಾವು ಊಟ ಮಾಡಿಕೊಂಡು, ಅವಳು ಹೋಗ್ತೀನಿ ಅಂತ ಹೇಳಿದ್ಲಲ್ವ ಅಂತ ಹೇಳಿ ನಾವು ಕೂಡ ಕುಂಕುಮನ ತಗೊಂಡ್ವಿ. ಇನ್ನು ಕುಂಕುಮ ಎಲ್ಲ ತಗೊಂಡಾದಮೇಲೆ ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು 3 ಜನನೂ ಕೂತ್ಕೊಂಡು ಮಾತಾಡೋಕ್ಕೆ ಆಗಲಿಲ್ಲ. ಅಕ್ಕ ತಂಗಿಯರು ಕೆಲಸನೇ ಆಗೋಯ್ತು. ಹಬ್ಬ ಅಂದರೆ ಹಂಗೆ ಅಲ್ವಾ, ಕೆಲಸಗಳಿರುತ್ತೆ. ಹಬ್ಬದ ಟೈಮಲ್ಲಂತೂ ಕೂತ್ಕೊಂಡು ಮಾತಾಡ್ತೀವಿ ಅನ್ನೋಂಗೆ ಇಲ್ಲ. ನಾನು ಎಲ್ಲೂ ಕೂಡ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಕೆಲಸಗಳೇ ಆಗೋಯ್ತು. ಮನೆಗೆ ಬರೋರು ಹೋಗೋರು ಆ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ವೀಡಿಯೋ ಜಾಸ್ತಿ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನನ್ನ ಮಕ್ಕಳನ್ನ ಇದೊಂದು ಕ್ಲಿಪ್ಪಿಂಗ ತಗೊಳ್ಳವ ಅಂತ ಹೇಳಿದೆ, ನಾವು ಕುಂಕುಮ ಎಲ್ಲ ತಗೊಳ್ಳೋದ ಅಂತ ಹೇಳಿ.
ಸರಿ ಅಂತ ಹೇಳಿ ಅವಳು ಒಂಚೂರು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ನಾನು ಹೆಣ್ಮಕ್ಳು ಇನ್ನೂ ಕೂಡ ರೆಡಿ ಆಗಿರಲಿಲ್ಲ ಪಾಪ. ಅವು ಕೆಲಸನೇ ಮಾಡ್ತಾಯಿದ್ದೋ. ರಾತ್ರಿ ಎಲ್ಲ ನಿದ್ರೆ ಮಾಡಿರಲಿಲ್ವಂತೆ. ಬೆಳಗ್ಗೆ 5:30ಗೆಲ್ಲ ಕಲಸನ ಪೂಜೆ ಎಲ್ಲ ಮಾಡಿದ್ವಿ. ನಿದ್ದೆನೇ ಇಲ್ಲ, ಕಣ್ಣು ಮುಚ್ಚಿದ್ರೆ ಸಾಕಪ್ಪ ಅನ್ನೋಂಗೆ ಆಗೈತೆ. ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತಿದ್ರು. ಆಗ ಇನ್ನೇನು ರೆಡಿ ಆಗಿಬಿಟ್ಟು ಹಿಂಗೆ ಸಂಜೆ ಆಗ್ತಾಯಿದೆ. ಎಲ್ಲರೂ ಕೂಡ ಸಂಜೆ 6 ಗಂಟೆ ಮೇಲೆ ಕುಂಕುಮಕ್ಕೆ ಬರ್ತಾರಲ್ವ, ಎಲ್ರಿಗೂ ಕುಂಕುಮ ಎಲ್ಲ ಕೊಟ್ಟು ಇನ್ನು ರಾತ್ರಿಗೆ ಊಟ ಮಾಡಿ ಒಟ್ಟಿಗೆ ಮಲ್ಕೊಳ್ಳಿ, ಇವಾಗ ಮಲ್ಕೊಳ್ಳೋಕ್ಕಂತೂ ನಿಮ್ಗೆ ಆಗಲ್ಲ ಅಂತ ಹೇಳಿದ್ವಿ. ಅವರು ಸರಿ ಅಂತ ಹೇಳಿದ್ರು. ಈಗ ನೀವು ಊಟ ಮಾಡಿಕೊಂಡು ರೆಡಿಯಾಗಿ ಇನ್ನು ನೀವು ಎಲ್ಲರೂ ಕುಂಕುಮಕ್ಕೆ ಬರ್ತಾ ಇರ್ತಾರಲ್ವ, ಅವ್ರಿಗೆಲ್ಲ ಕೊಡೋಕ್ಕೆ ಸರಿ ಹೋಗುತ್ತೆ. ಇನ್ನು ಅಕ್ಕನೂ ನಾನು ಕುಂಕುಮಕ್ಕೆ ಹೋಗ್ತೀನಿ, ಬಂದವ್ರಿಗೆ ನೀವು ಮನೇಲಿ ಕುಂಕುಮ ಕೊಡಿ ರೆಡಿಯಾಗಿ ಅಂತ ಹೇಳಿದ್ಲು. ಮಕ್ಕಳು ಹಾಗೆ ಸರಿ ಆಯಿತು, ಕುಂಕುಮನ ಕೊಡ್ತೀವಿ ನಾವು, ರೆಡಿ ಆಯ್ತೀವಿ ಅಂತ ಹೇಳಿದ್ರು. ಇನ್ನು ಅಕ್ಕ ಹೊರಡ್ತೀನಿ ಅನ್ನೋದೇ ಇತ್ತು. ನನಗೆ ಕೋಪ ಬಂದ್ಬಿಡ್ತು. ಅಕ್ಕನ ಮೇಲೆ ರೇಗಾಡ್ತಿದೆ. ಯಾವಾಗ ಬಂದರೂ ಹಿಂಗೆ ಬರೋದೇ ಲೇಟು. ಇನ್ನು ಬಂದ ತಕ್ಷಣ ಊಟ ತಿಂಡಿ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಅಂತೀಯಲ್ಲ ಅಂತ ನನಗೆ ಕೋಪ ಬಂದು ಕ್ಯಾಣ ಮಾಡಿದೆ ಅವಳ ಮೇಲೆ. ಏನು ಮಾಡೋದವ, ನಮಗೆ ಹಸು ದನ ಕರು ಅವೇ, ಮನೆ ಕಡೆನೂ ಕೂಡ ಹೋಗ್ಬೇಕಲ್ವ ಅಂತ. ಮಗನೂ ಕೂಡ ಬಂದಿದ್ದ, ಅವನು ಒಂದು ಬೈಕ್ ತೊಗೊಂಡು ಬಂದಿದ್ದ. ನಾವಿನ್ನು ಹೊರಡ್ತೀವಿ ಕಣಪ್ಪ ಅಂದ್ಲು. ಇಲ್ಲಿ ನೋಡಿ ಫೋಟೋಗೆ ನೋಡಿ. ಊಟ ಅಚ್ಚುಕಟ್ಟಾಗಿ ಎಲ್ರಿಗೊಂದು ಫೋಟೋ ತೆಗಿತಾರೆ. ಅಚ್ಚುಕಟ್ಟಾಗಿ ಏನು ಮನೆಯಲ್ಲೇ ಮಾಡ್ಕೊಂಡು ಸೈಡ್ ಬಾರೆ ಮತ್ತು ಇಲ್ಲಿ ನೋಡಿ ಎಲ್ಲ ಚಿಕ್ಕಮ್ಮ ನೋಡಿ ಆಯ್ತು. ಸ್ಮೈಲ್. ಒಳ್ಳೆ ಗಾಯ್ಸ್ ಗೊತ್ತಲ್ಲ ಅದ್ರ ಬಗ್ಗೆ ನಿಮಗೆ. ಹಸುಗಳೆಲ್ಲ ಸಾಕಿದಾಳಲ್ವ, ಅದಕ್ಕೆ ಹೊರಡ್ತಾವಳೆ. ಅವನು ಕೂಡ ಹೊರಡ್ತಾವ್ರೆ. ಇನ್ನು ನನ್ನ ಮಗನೂ ಕೂಡ ಹೊರಡ್ತಾವನೆ. ವಿಡಿಯೋ ಮಾಡಬೇಡಿ ಅಂತ ನೀವು ನನ್ನ ಮಗ ಏನ. ಬಾಯ್ ಹೆಂಗ್ ಕಂಡನು ಮಗ ಗಾಡಿ ಓಡಿಸ್ಕೊ ಹೋಯ್ತಾ ಇದ್ರೆ. ಹೀರೋ ಓದ್ಲು ಅಕ್ಕ. ನಾವು ಕೂಡ ಹೊರಡೋದೆ ಇವಾಗ. ಟೈಮ್ ಆಯಿತು, ಎಲ್ಲರೂ ಹೊರಟ್ರು. ಎಲ್ಲ ಕುಂಕುಮ ತಗೊಂಡು ನಾವೇ ಟುಟಿ ಮುಗಿಸ್ಕೊ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಅಲ್ವಾ ನಾವೇ. ಹಾಂ ಏನಾಯ್ತು? ಏನು ಆಯ್ಕಿಲ್ಲ, ಬನ್ನಿ. ಏನು ಆಗಲ್ಲ. ನನ್ನ ಮಕ್ಕಳು ನೋಡಿ ಇನ್ನೂ ರೆಡಿ ಆಗಿಲ್ಲ, ಹೆಂಗೆ ನಿಂತವ್ರೆ. ಹಾಂ ಸೂಪರ್. ಏ ಅನ್ನ ಹಾಕಿ ರಾಕಿಗೆ ಏನಪ್ಪ ರಾಕಿ ನೋಡಿ. ನಮ್ಮ ರಾಕಿ ಫುಲ್ಲೆಲ್ಲ ಅವನು ಕೂಡ ಕೂದಲೆಲ್ಲ ಕಟಿಂಗ್ ಮಾಡಿಸಿ ಹೆಂಗಿದ್ದಾನೋ, ಚೆನ್ನಾಗಿದ್ದ ನಮ್ಮ ರಾಕಿ ಗಾಯಸ್. ಈ ಥರ ಮಾಡಿದ್ದಾರೆ ನೋಡಿ. ಯಾರು ನಿಮ್ಮ ಉಳ್ಳಾಣ್ಣ ಹಿಂಗೆ ಮಾಡಿದ್ದ ಅಲ್ಲ? ಕಣ್ಣು ನೋಡಿತಾನೆ ರಾಕಿ. ಹಾಂ ರಾಕಿ ಇನ್ನೊಂದ್ಸತಿ ಕಣ್ಣು ನೋಡಿ. ನಾವು ಇನ್ನೊಂದು 10 ನಿಮಿಷ, ಒಂದು 1/4 ಗಂಟೆ ನಾವು ಹೊರಡ್ತೀವಿ ಗಾಯ್ಸ್. ನಾವು ಹೊರಡೋದೆ ಗಾಯ್ಸ್ ಇವಾಗ. ಇವರು ಗಾಯ್ಸ್ ಅಕ್ಕನ್ನ ಫ್ರೆಂಡು, ಅದು ಸಂಬಂಧನೇ ಆಗಬೇಕು. ಅಕ್ಕ ಅವರ ಅತ್ತೆಯ ಅಣ್ಣನ ಸೊಸೆ. ಕರೆಕ್ಟಾಗಿ ಹೇಳಿದೆ. ಸೊಸೆ ಕುಂಕುಮ ತಗೊಳಕ್ಕೆ ಬಂದಿದ್ರು. ಅವರು ಕೂಡ ಈಗ ಹೊರಡ್ತಾರೆ. ನಾವಿನ್ನೂ 10 ನಿಮಿಷ ಇದ್ದು ಹೊರಡ್ತೀವಿ. ಮುದ್ದು ಮಗಳಂತೆ ನೋಡಿ. ಏನಾರು ಹೇಳು, ಕಾಮೆಂಟ್ ಕೊಡು. ಹಾಯ್ ಮಾಡು. ಹಾಯ್ ಅಷ್ಟೇ. ನಾಚ್ಕತ್ತಾವಳೆ ಅವಳು ಯಾಕೋ. ಅಕ್ಕ ಕೂಡ ಹೋದ್ಲು. ಈಗ ನಾವು ಕೂಡ ಹೊರಡ್ತೀವಿ, ಟೈಮ್ ಆಗುತ್ತೆ. ಎಲ್ಲ ಕೂಡ ಪೂಜೆ ಎಲ್ಲ ನೋಡಿ ಈ ಥರ ಆಗಿದೆ. ಎಲ್ಲರೂ ಬಂದು ಪೂಜೆ ಎಲ್ಲ ಮಾಡಿದ್ರು.
ಇನ್ನು ಅಕ್ಕನೂ ಕೂಡ ಹೋದ್ಲು, ಮಕ್ಕಳು ರೆಡಿ ಆಯ್ತಾಯಿದ್ರು ಹೆಣ್ಮಕ್ಳು. ಇನ್ನು ಅಕ್ಕ ಸಂಜೆ ಆಗ್ತಾಯಿದೆ, ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿಬಿಡ್ತೀನಿ. ಅಡುಗೆ ಮನೇಲಿ ಪಾತ್ರೆ ಎಲ್ಲ ಐತೆ, ನಾನೆಲ್ಲ ತೊಳೆದು ಬಿಡ್ತೀನಿ. ದೇವರಿಗೆ ಸ್ವಲ್ಪ ಹೂವು ಐತೆ ಹಾಕ್ಬಿಡು, ಅಂದರೆ ಕೆಳಗಡೆ ಎಲ್ಲ ಅಲಂಕಾರ ಮಾಡಿದ್ರಲ್ಲ ಹೂವಿಂದ, ಅದೆಲ್ಲ ಸ್ವಲ್ಪ ಬಾಡೋದಂಗೆ ಆಗಿತ್ತು. ಅದನ್ನೆಲ್ಲ ತೆಗೆದ್ಬಿಟ್ಟು ನೀನು ಸ್ವಲ್ಪ ಅದನ್ನೆಲ್ಲ ಅಲಂಕಾರ ಮಾಡಿಬಿಡು. ಅಷ್ಟರೊಳಗೆ ಮಕ್ಕಳು ಕೂಡ ರೆಡಿ ಆಯ್ತಾರೆ. ಇನ್ನು ನಾನು ಕೂಡ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಯ್ತೀನಿ. ಆಮೇಲೆ ನೀನು ಕೂಡ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದ್ಲು. ನನಗಂತೂ ಟೈಮ್ ಆಗೇ ಹೋಗಿತ್ತು, ಅಲ್ಲೇ 6:30 ಆಗಾಗಿತ್ತು ಟೈಮು. ನನಗೆ ನಮ್ಮನೆ ಕಡೆನೇ ಜ್ಞಾನ, ಅಯ್ಯೋ ಎಲ್ಲಿ ಟೈಮ್ ಆಗಿಬಿಡುತ್ತೋ ಅಂತ ಹೇಳ್ಕೊಂಡು ನನಗೆ ಬೇಗನೆ ಮಾಡ್ತಾ ಇದ್ದೆ. ನನ್ನ ಮಗ ದೊಡ್ಡ ಮಗ ಬಂದಿರಲಿಲ್ಲ, ಅವ್ನು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದ. ಹಾಗಾಗಿ ಅವನಿಗೆ ಸಂಜೆ ದೀಪ ಎಲ್ಲ ಹಚ್ಬಿಡಪ್ಪ, ನಾವು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲಿ ಕೆಲಸ ಇದೆ, ಸ್ವಲ್ಪ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಸರಿ ಕಣಮ್ಮ ಆಯಿತು ಅಂತ ಹೇಳ್ದ. ಪಾಪ ಅದು ಏನು ಹೇಳಿದ್ರು ಕೂಡ ಮಾಡ್ತಾನೆ. ಸರಿ ಅಂತ ಹೇಳಿ ನಾನು ಕೂಡ ಬೇಗನೆ ಮುಡಿಸ್ತಾ ಇದ್ದೆ ಹೂವೆಲ್ಲನೂ. ಇನ್ನು ಮನೇಲಿ ದೀಪ ಇಲ್ಲಿ ಹಬ್ಬ ಮಾಡದೇ ಇದ್ದರೂ ಕೂಡ ಮನೇಲಿ ನಾವು ಇರಬೇಕಲ್ವ, ಯಾರು ಕುಂಕುಮಕ್ಕೆ ಕರೆಯೋಕ್ಕೆ ಬಂದಾಗ ಅವ್ರಿಗೂ ಕೂಡ ಕುಂಕುಮಕ್ಕೆ ಕೊಡಬೇಕಲ್ವ ಕುಂಕುಮ ಎಲ್ಲನೂ ಅಂತ ಹೇಳಿ. ಇನ್ನು ಟೈಮ್ ಆಗಿಬಿಟ್ರೆ ನಾನು ಹೋಗಬೇಕು, ಲೇಟ್ ಆಗುತ್ತೆ, ನೀವು ಬೇಗ ಬಂದ್ರವ ರೆಡಿಯಾಗಿ ಅಂತ ಹೇಳಿದೆ. ಹೆಣ್ಮಕ್ಳು ಇಲ್ಲ ಆಯಿತು ಅಂದರು. ಸ್ವಲ್ಪ ಲೇಟೇ ಅಲ್ವಾ, ನಾವೇ ಇಷ್ಟು ವರ್ಷ ಆಗಿ ಸೀರೆ ಉಟ್ಕೊಳ್ಳೋಕೆ ಸ್ವಲ್ಪ ಹಿಂಸೆ, ಇನ್ನು ಮಕ್ಕಳು ಉಟ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ. ಹಾಗಾಗಿ ರೆಡಿ ಆಗ್ತಾಯಿದ್ರು ಪಾಪ ಅವರು ಪಟಪಟ್ನೆ. ಅವು ಪಾಪ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಹೋಗಿತ್ತು ಅವಕ್ಕೂ ಕೂಡ. ಇನ್ನು ಅಡುಗೆ ಮಾಡಿ ಎಲ್ರಿಗೂ ಬಂದವ್ರಿಗೆಲ್ಲ ಊಟಕ್ಕೆಲ್ಲ ಬಡಿಸ್ಬೇಕಿತ್ತಲ್ವ, ಹಾಗಾಗಿ ಸುಸ್ತಾಗಿ ಹೋಗಿತ್ತು ಹೆಣ್ಮಕ್ಳಿಗೆ. ಆದರೂ ಕೂಡ ಮಾಡ್ತಾನೇ ಇದ್ವಿ. ಇನ್ನು ಆಮೇಲೆ ಹೆಣ್ಮಕ್ಳು ರೆಡಿ ಆದಮೇಲೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕೆಂದರೆ ಟೈಮ್ ಆಗೋಗಿತ್ತು, ಅಲ್ಲೇ 7 ಗಂಟೆ ಹಂಗೆ ಟೈಮ್ ಆಗೋಯಿತು. ನಾನಿನ್ನು ಹೊರಡ್ತೀನಿ ಕಣವ, ಇನ್ನು ಯಾರಾದರೂ ಬಂದರೆ ಕುಂಕುಮಕ್ಕೆ ನೋಡು, ಮನೇಲಿ ಯಾರೂ ಇಲ್ವಲ್ಲ, ಹುಡುಗ ಒಂದೇ ಐತಲ್ಲ, ಎಲ್ಲೋಗಿದ್ದಾರೋ, ಹಬ್ಬ ಮಾಡದೇ ಇದ್ದರು ಮನೇಲಿ ಇರಬೇಕು ಅಂತ ನಾನು ಅಂತ ಇದ್ದೆ ಅಕ್ಕಂಗೆ. ಇಲ್ಲ ಇರು ಆಯಿತು, ಇನ್ನೊಂದು 10 ನಿಮಿಷ ಇರು, ಇನ್ನೊಂದು ಅರ್ಧ ಗಂಟೆ ಇರು ಅಂದ್ಲು. ಇಲ್ಲ ಇರೋಕ್ಕಾಗಲ್ಲ, ನಾನು ಹೋಗಬೇಕು, ಬಂದವ್ರಿಗಾರು ಕುಂಕುಮ ಕೊಡಬೇಕಲ್ವ, ಇನ್ನು ನಾನು ಹೋಗಿ ಕುಂಕುಮ ತೊಗೋಬೇಕು. ಇನ್ನು ನನ್ನ ಮಗ ಬೆಳಗ್ಗೆ ಪಾಪ ಒಂಚೂರು ನಾನು ಪುಳಿಯೋಗರೆ ಮಾಡಿದ್ದೆ, ಪುಳಿಯೋಗರೆ ತಿನ್ಕೊಂಡು ಹೋಗಿರೋದು. ಅವ್ನಿಗೆ ಬಂದು ನಾನು ಮಾಡಿಕೊಡ್ಬೇಕು ಅವ್ನಿಗೇನಾದ್ರೂ ಅಂತ ಹೇಳಿದೆ. ಸರಿ ಆಯಿತು ಹೋಗಬೇರು ಅಂತಂದ್ಲು. ನನ್ನ ಮಗಳು ದೊಡ್ಡ ಮಗಳು ರೆಡಿಯಾಗಿ ಬಂದಳು. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳಲ್ವ. ಆ ಮಕ್ಕಳು ರೆಡಿಯಾಗಿದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ತಮ್ಲೇನಲ್ಲಿ ಫೋಟೋ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ತುಂಬಾ ಖುಷಿ ಆಯಿತು ನನಗೆ. ಇನ್ನೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಕ್ಕ ಲಾಸ್ಟಲ್ಲಿ ಹೂವೆಲ್ಲ ಮುಡಿಸು ತಾಯಿಗೆ ಅಂತ ಹೇಳಿದಾಗ ನನಗೆ ಏನೋ ಒಂಥರ ಖುಷಿ ಆಯಿತು. ನಾನು ನಮ್ಮನೇಲೇ ತಾಯಿಗೆ ಅಲಂಕಾರ ಮಾಡ್ತಿದ್ನಲ್ಲ, ಅದೆಲ್ಲ ನೆನಪಾಗ್ತಾ ಇತ್ತು. ಸ್ವಲ್ಪ ಬೇಜಾರು ಆಗ್ತಾಯಿತ್ತು, ಇವಾಗ ಮಾಡೋಂಗಿಲ್ವಲ್ಲ ನಾನು ಅಂತ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಆದರೂ ಕೂಡ ಖುಷಿಯಿಂದ ಅಕ್ಕ ಹೇಳಿದ್ಲಲ್ವ, ಇದೆಲ್ಲ ಅಲಂಕಾರ ಮಾಡು ಅಂತ ಹೇಳಿ, ಹಾಗಾಗಿ ಅಲಂಕಾರ ಮಾಡ್ತಾಯಿದ್ದೆ. ನಂಗೆ ಹೆಂಗೆ ಬರುತ್ತೆ ಹಂಗೆ ಆ ಥರ ಅಲಂಕಾರ ಮಾಡ್ತಿದ್ದೆ. ನಮ್ಮ ಮನೇಲೂ ಅಷ್ಟೇ ಇಡೀ ರಾತ್ರಿ ನಿದ್ಗೆಟ್ಕೊಂಡು ಆ ತಾಯಿನ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿದ್ದರೂ ಕೂಡ ಚೆನ್ನಾಗಿ ಹೂವಿಂದ ಅಲಂಕಾರ ಎಲ್ಲ ಮಾಡ್ತಾಯಿದ್ದೆ. ಹೂವು ಜಾಸ್ತಿ ತಗೊಬಂದು ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡ್ತಾಯಿದ್ವಿ. ನನಗಂತೂ ಆಗ ತುಂಬಾ ಖುಷಿ ಆಗ್ತಾಯಿತ್ತು. ಸರಿ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ದೆ. ಅಕ್ಕಂಗೆ ಅದೇ ಹೇಳ್ತಾಯಿದ್ದೆ, ನನಗೆ ನಮ್ಮ ಮನೇಲೇ ಮಾಡ್ದಂಗೆ ಖುಷಿ ಆಗ್ತೈತೆ ಅಂತ. ಅಕ್ಕ ಸರಿ ವರ್ಷಕ್ಕೂ ಹಿಂಗೆ ಬಂದ್ಬಿಡು, ನೀನೇ ಎಲ್ಲನೂ ಮಾಡಿಬಿಟ್ಟು ಹೋಗ್ವೆ, ಇನ್ನು ನಮ್ಮನೆ ಬೇರೆನಾ ನಿಮ್ಮನೆ ಬೇರೆನಾ, ಎರಡೂ ಒಂದೇ ಅಲ್ವಾ, ನೀನೇ ಬಂದು ಮಾಡು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಅಕ್ಕವ್ರ ಮನೆಯಿಂದ ಬಂದವಳೆ. ನಾನು ಕೂಡ ಎಲ್ಲರೂ ಮನೆಗೂ ಹೋಗಿ ಅರ್ಶಿನ ಕುಂಕುಮರ ತಗೊಂಡು ಬಂತಿದ್ದಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅಕ್ಕವ್ರ ಮನೇಲೂ ಹೊರಡುವಾಗಲೂ ಕೂಡ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಅಕ್ಕವ್ರ ಮನೆಗೆ ಅರ್ಶಿನ ಕುಂಕುಮ ತಗೊಳ್ಳೋಕ್ಕೆ ಬರ್ತಾನೆ ಇದ್ದರು, ಅವರು ಕೂಡ ಬ್ಯುಸಿ ಆದರು. ನಮಗೂ ಇನ್ನೇನು ಟೈಮ್ ಆಗೋಯ್ತಲ್ಲ, ಅಕ್ಕವ್ರ ಮನೇಲಿ ಹೊರಟಿದ್ದಾಗಲೇ 7 ಗಂಟೆ ಆಗೋಗಿತ್ತು. ನನ್ನ ಮಗ ದೊಡ್ಡವನು ಕಾಲೇಜಿಂದ ಬಂದು ದೀಪ ಎಲ್ಲ ಹಚ್ಬಿಡಪ್ಪ, ನಾವು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಗೊತ್ತೇ ಇರುತ್ತಲ್ಲ, ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಹಬ್ಬ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ, ಕೆಲಸಗಳಿರುತ್ತೆ. ಹಾಗೆ ಕೆಲಸಗಳೆಲ್ಲ ಮಾಡ್ತಾ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಎಲ್ಲರೂ ಬ್ಯುಸಿಯಾಗಿ ಹೋಗಿದ್ವಿ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭರಾತ್ರಿ. ಲವ್ ಯು ಆಲ್. ಮತ್ತು ವರಮಹಾಲಕ್ಷ್ಮಿಯ ತಾಯಿ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಕೇಳ್ಕೊತೀನಿ. ಬಾಯ್.